ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಪ್ರಾನ್ಸ್ ಚಿಲ್ಲಿ ಮಾಡುವ. ಎಲ್ಲರೂ ಇಷ್ಟಪಡುವ ರೆಸಿಪಿ ಇದು. ಪ್ರಾನ್ಸ್ನಲ್ಲಿ ಬೇರೆ ಬೇರೆ ರೆಸಿಪಿ ಎಲ್ಲ ಮಾಡ್ಬೋದು. ಬಟಾಟೆ ಮತ್ತು ಪ್ರಾನ್ಸ್, ಬಸಳೆ ಪ್ರಾನ್ಸ್, ಕುಂಬಳಕಾಯಿ ಪ್ರಾನ್ಸ್, ಯಾವುದಕ್ಕೆ ಸಹ ಸೌತೆಕಾಯಿ ಪ್ರಾನ್ಸ್ ಯಾವುದಕ್ಕೆ ಸಹ ಆಗ್ತದೆ. ಈ ಪ್ರಾನ್ಸ್ ಹಾಕಿದರೆ ಉಂಟಲ್ಲ, ಅದರ ಆ ರೆಸಿಪಿಯ ರುಚಿಯೇ ಮಾತ್ರ ಬೇರೆ. ಯಾವುದಕ್ಕೆ ಹಾಕಿದರೂ ಸಹ ಒಳ್ಳೆ ರುಚಿ ಕೊಡ್ತದೆ. ಇದು ಎಲ್ಲರೂ ಇಷ್ಟಪಡುವ ರೆಸಿಪಿ. ಇವತ್ತು ನಾವು ಪ್ರಾನ್ಸ್ ಚಿಲ್ಲಿ, ಎಟ್ಟಿ ಚಿಲ್ಲಿ ಮಾಡುವ. ತುಂಬಾ ಸಿಂಪಲ್ ಇದು, ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರಿಗೂ ಸಹ ಲೈಕ್ ಆಗ್ತದೆ ಇದು. ಹೇಗೆ ಮಾಡುವುದಂದರೆ ತುಂಬಾ ಸುಲಭವಾಗಿದೆ. ನಾನು ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ದೀವಿ, ನಮಗೆಂದು ಸಬ್ಸ್ಕ್ರೈಬ್ ಮಾಡ್ತೀರಲ್ಲ, ಮತ್ತು ಲೈಕ್ ಸಹ ಮಾಡಿ, ಕಮೆಂಟ್ ಸಹ ಮಾಡಿ. ನಾವು ತುಂಬ ದಿವಸದ ನಂತರ ಇವತ್ತೊಂದು ಸ್ಪೆಷಲ್ ವಿಡಿಯೋ ಹಾಕ್ತಾ ಇದ್ದೇವೆ. ಹೇಗೆ ಮಾಡುವುದಂತ ಒಮ್ಮೆ ನೋಡುವನ. ತುಂಬ ಸಿಂಪಲ್ ಆಯಿತಾ ಮಾಡೋದು. ಹೇಗೆ ಮಾಡೋದು ಗೊತ್ತುಂಟಾ? ಈಗ ಒಂದು ಸಣ್ಣ ಬೌಲ್ಗೆ 1/4 ಚಮಚ ಉಪ್ಪು ಹಾಕ್ತೇನೆ. ಆಮೇಲೆ ಅದಕ್ಕೆ 3 ಚಮಚದಷ್ಟು ಫಿಶ್ ಫ್ರೈ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಯಾಕೆ ಗೊತ್ತುಂಟಾ? ಇದು ಒಳ್ಳೆ ಅದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಇದು ಫಿಶ್ ಫ್ರೈ ಮಸಾಲೆ ತಗೊಂಡಿದ್ದೇನೆ. 3 ಚಮಚ ಹಾಕಿದ್ದೇನೆ. ಅದಕ್ಕೆ 1 ಚಮಚ ಕಾರ್ನ್ಫ್ಲೋರ್ ಹಾಕಿದ್ದೇನೆ. ಈಗ ಎಲ್ಲವನ್ನು ಸ್ವಲ್ಪ ನೀರು ಹಾಕಿ ಕಲಸುವ, ಮಿಕ್ಸ್ ಮಾಡುವ, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ. ಈ ಥರ ಮಿಕ್ಸ್ ಮಾಡಿ ಆಮೇಲೆ ಮಿಕ್ಸ್ ಮಾಡಿದ್ರ ನಂತರ ಅದಕ್ಕೆ ಪ್ರಾನ್ಸನ್ನು ಆ್ಯಡ್ ಮಾಡುವ. ಇದು ನಾನು ಸ್ವಲ್ಪ ದೊಡ್ಡ ಸೈಜಿನ ಪ್ರಾನ್ಸನ್ನು ತಗೊಂಡಿದ್ದೇನೆ. ಯಾವುದೇ ಪ್ರಾನ್ಸ್ ಆಗ್ತದೆ. ಇದನ್ನು ಅದಕ್ಕೆ ಮಿಕ್ಸ್ ಮಾಡುವ, ಚಿಲ್ಲಿ ಮಾಡಲಿಕ್ಕೆ. ನೋಡಿ, ಈ ಥರ ಹಾಕಿ ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ. ಇದನ್ನುಂಟಲ್ಲ, ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿ 10 ನಿಮಿಷದಷ್ಟು ಹೊತ್ತು ಉಪ್ಪು ಎಳಿಲಿಕ್ಕೆ ಇಡುವ, ಆಯಿತಾ? 10 ನಿಮಿಷ ಇಟ್ಟರೆ ಸಾಕು. ಒಳ್ಳೆ ರೀತಿಯಲ್ಲಿ ಉಪ್ಪೆಲ್ಲ ಎಳೀತದೆ, ಖಾರ ಎಲ್ಲ ಪರ್ಫೆಕ್ಟಾಗಿ ಎಳೀತದೆ. ಆಮೇಲೆ ನೋಡಿ, ಈ ಥರ ಮಾಡಿ ಇಡಿ. ಸ್ವಲ್ಪ ಹೊತ್ತು ಇಟ್ಟುಬಿಡಿ. ಆಮೇಲೆ ಒಂದು ಬಾಣಲೆಗೆ ಬಿಸಿ ಆಗಲಿಕ್ಕೆ ಇಡ್ತೇನೆ ಬಾಣಲೆಯನ್ನು. ಅದಕ್ಕೆ 2 ಕಪ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಅದು ಬಿಸಿ ಆದಮೇಲೆ ಎಣ್ಣೆ ಒಂದೊಂದೇ ಪ್ರಾನ್ಸನ್ನು ಹಾಕ್ತಾ ಬರುವ. ಒಳ್ಳೆ ರೀತಿಯಲ್ಲಿ ಕಾಯಿಸುವ ಅದರಲ್ಲಿ. ನೋಡಿ, ಈ ಥರ ಒಂದು 5 ನಿಮಿಷದಷ್ಟು ಹೊತ್ತು ಆಗ್ತದೆ ಇದು ಕಾಯಲಿಕ್ಕೆ. ಆಮೇಲೆ ಒಂದು ಸೈಡ್ ಕಾಯ್ದ ನಂತರ ಇನ್ನೊಂದು ಸೈಡನ್ನು ಸೈಡಲ್ಲಿ ತಿರುಗಿಸಿ ಹಾಕಿ ಎಲ್ಲವನ್ನು ತಿರುಗಿಸ್ತಾ ಇರಿ ಕಾಯಿಸಲಿಕ್ಕೆ. ಜಾಸ್ತಿ ಕರೆಂಟಿಗೆ ಹೋಗಬಾರ್ದು, ಅದು ಒಳ್ಳೆ ರೀತಿಯಲ್ಲಿ ಕಾಯಬೇಕು. ಒಳ್ಳೆ ಫ್ರೈ ಆದಮೇಲೆ ಒಳ್ಳೆ ಘಮ ಬರ್ತದೆ, ಈ ಥರ ಕಲ್ಲರ್ ಬರ್ತದೆ. ಅಷ್ಟು ಹೊತ್ತು ಕಾಯಿಸಿ. ನೋಡಿ, ಈ ಥರ ಮಗುಚಿ ಹಾಕಿ ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಅದನ್ನೊಂದು ಪ್ಲೇಟಿಗೆ ತೆಗೆದುಕೊಳ್ಳುವ. ಈಗ ಫ್ರೈ ಆಯಿತು ನೋಡಿ, ಒಳ್ಳೆ ಕಲ್ಲರ್ ಸಹ ಬಂದಿದೆ ಎಲ್ಲ. ಕಾಯಿಸುವಾಗಲೇ ಒಳ್ಳೆ ಘಮ ಬರ್ತದೆ. ಎಲ್ಲರೂ ಇಷ್ಟಪಡುವ ರೆಸಿಪಿ ಇದು, ಸ್ಪೆಷಲ್ ರೆಸಿಪಿ. ಈಗ ಅದೇ ಎಣ್ಣೆ ಉಂಟಲ್ಲ, ಕೊಕೊನಟ್ ಆಯಿಲ್, ಅದಕ್ಕೇ ಕಟ್ ಮಾಡಿದ ನೀರುಳ್ಳಿ ಹಾಕಿದ್ದೇನೆ ನಾನು. 2 ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೇನೆ, ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೇನೆ. ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡುವ.
ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡಿ. ಆಮೇಲೆ ಒಂದು ಟೊಮೆಟೊ ಹಾಕಿದ್ದೇನೆ, ಇದನ್ನು ಸಹ ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿ. ಆಮೇಲೆ ಒಂದು ತುಂಡು ಶುಂಠಿ ಮತ್ತು 2 ಕಾಯಿ ಮೆಣಸು ಹಾಕಿದ್ದೇನೆ. ಆಮೇಲೆ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡುವ. ಇದುಂಟಲ್ಲ ಕೆಂಪು ಮೆಣಸನ್ನು ಬಿಸಿ ಮಾಡಿ ಸ್ವಲ್ಪ 5 ನಿಮಿಷ ಬಿಸಿ ನೀರಲ್ಲಿ ಇಟ್ಟು ಅದನ್ನು ಪೇಸ್ಟ್ ಮಾಡಿದ್ದು ಒಳ್ಳೆ ಕಲರ್ಸ್ ಆಗ್ತದೆ. ಇದು ರೆಡ್ ಚಿಲ್ಲಿ ಪೇಸ್ಟ್ 2 ಚಮಚ ಹಾಕಿದ್ದೇನೆ. ಅದಕ್ಕೆ 1 ಚಮಚ ಟೊಮೆಟೊ ಸಾಸ್ ಹಾಕಿದ್ದೇನೆ. ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ. ಆಯಿಲಲ್ಲಿ ಒಳ್ಳೆ ಫ್ರೈ ಆಗಲಿ ಇದು. ಆಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ, 1/4 ಚಮಚದಷ್ಟು ಹಾಕಿದ್ದೇನೆ. ಜಾಸ್ತಿ ಹಾಕಬೇಡಿ, ಜಾಸ್ತಿ ಆಗ್ತದಲ್ಲ ಮತ್ತೆ. ಇದನ್ನು ಒಳ್ಳೆ ಫ್ರೈ ಆಗಲಿ ಇದು ಆಯಿಲಲ್ಲಿ. ನೋಡಿ ಸೈಡಲ್ಲಿ ಎಲ್ಲ ಆಯಿಲ್ ಬಿಟ್ಟುಕೊಂಡು ಬಂದಿದೆ, ಅಷ್ಟೊತ್ತು ಫ್ರೈ ಮಾಡಬೇಕು. ನೋಡಿ ಈ ಥರ ಆಗ್ತದೆ. ಆಮೇಲೆ ಅದಕ್ಕೆ ಉಂಟಲ್ಲ 1/4 ಚಮಚದಷ್ಟು ಕಾರ್ನ್ಫ್ಲೋರ್ ಸೇರಿಸಿದ್ದೇನೆ. ಇದು ಯಾಕೆಂದರೆ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ಅದು ಮಸಾಲೆ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಆಯಿತಾ. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಸೇರಿಸಬೇಕು. ಆಮೇಲೆ ಫ್ರೈ ಮಾಡಿದ ಎಟ್ಟಿ ಉಂಟಲ್ಲ ಪ್ರಾನ್ಸ್, ಅದನ್ನು ಮಿಕ್ಸ್ ಮಾಡುವ. ಒಳ್ಳೆ ಅದ್ಭುತವಾದ ರೆಸಿಪಿ ಇದು, ನೀವು ಸಹ ಒಮ್ಮೆ ಮಾಡಿ ಆಯಿತಾ. ಇದು ನಮ್ಮ ಕರಾವಳಿ ತುಳುನಾಡಿನ ಸ್ಪೆಷಲ್ ಅಲ್ಲ. ನೋಡಿ ಈಗ ಒಳ್ಳೆ ಮಿಕ್ಸ್ ಕೊಡಿ. ಒಳ್ಳೆ ಘಮ ಬರುವ ಹಾಗೆ ಫ್ರೈ ಆಗಿದೆ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ. ಈಗ ಅದ್ಭುತವಾದ ಪ್ರಾನ್ಸ್ ಚಿಲ್ಲಿ ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ನೋಡಿ, ನನಗೊಂದು ಲೈಕ್ ಕೊಡಿ ಆಯಿತಾ. ಮತ್ತು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾವಾಗಲೂ ನಮಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನೆಕ್ಸ್ಟ್ ಬರ್ತೇನೆ. ಬಾಯ್.